ವೆಲ್ಕಮ್ ಟು ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ವರ್ ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಹಿಂದಿನ ಅವಧಿಯಲ್ಲಿ ಕರ್ನಾಟಕದ ಹಲವು ವಿಷಯಗಳ ಬಗ್ಗೆ ವಿವರಿಸಿದ್ದೆ. ಇನ್ನುಳಿದ ವಿಷಯವನ್ನು, ಕರ್ನಾಟಕದ ಹಲವು ವಿಷಯಗಳನ್ನು ಈಗ ಚರ್ಚಿಸ್ತಾ ಇದ್ದೀನಿ. ಹಾಗಾಗಿ ಪ್ರಥಮವಾಗಿ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಕೂಡ ಏನು ಮಾಡ್ತಾಯಿದ್ದೆ, ವಿವರಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಇನ್ನುಳಿದ ವಿಷಯಗಳಂದ್ರೆ ಯಾವ್ಯಾವ ಬರ್ತಾವೆ. ಇನ್ನುಳಿದ 16ನೇ ಪ್ರಶ್ನೆ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಇರುವ ಸ್ಥಳ ಅಂತ ಕೇಳ್ತಾರೆ. ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಕಂಡು ಬರ್ತದೆ. ಇನ್ನದರ್ತಿ 2ನೇ ತೆಗೆದುಕೊಂಡ್ರೆ ಅದರಲ್ಲಿ 17ನೇದು, ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು ಎಲ್ಲಿ ಅಂದ್ರೆ ಅಂಕೋಲ ಅಂದ್ರೆ ಉತ್ತರ ಕನ್ನಡ. ಇನ್ನದರ್ತಿ 18ನೇದು, ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದೆ ಇರುವ ಜಿಲ್ಲೆ ಅಂದ್ರೆ ಕೊಡಗು. ಇದು 18ನೇದಾಯಿತು. ನೆಕ್ಸ್ಟ್ ಬರ್ತಕ್ಕಂಥ 19ನೇದು, ಕರ್ನಾಟಕದ ಪ್ರಥಮ ಕಾಲೇಜು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಸೆಂಟ್ರಲ್ ಕಾಲೇಜು ಬೆಂಗಳೂರು. ಅದರ 20ನೇ ಪ್ರಶ್ನೆ, ಕರ್ನಾಟಕದ ಹತ್ತಿ ಗಿರಣಿಗಳಿಗೆ ಪ್ರಸಿದ್ಧಿ ಹೊಂದಿರುವ ಊರು ಯಾವುದಂದ್ರೆ ದಾವಣಗೆರೆ. ಅದರ 21ನೇದು, ಕನ್ನಡದ ಮೊದಲ ಕಾದಂಬರಿ ಯಾವುದಂದ್ರೆ ಇಂದಿರಾ. ಅದರ 22ನೇ ಪ್ರಶ್ನೆ, ದಕ್ಷಿಣ ಭಾರತದ ಕಾಫಿ ತೊಟ್ಟಿಲು ಅಂತ ಯಾವ್ದು ಕರೀತಾರೆ ಅಂದ್ರೆ ಬಾಬಾ ಬುಡಂಗಿರಿಯನ್ನು ಕರೀತಾರೆ. ಅದರ 23ನೇದು, ಕನ್ನಡದ ಕೇಸರಿ ಅಂತ ಯಾರನ್ನ ಕರೀತಾರೆ ಅಂದ್ರೆ ಗಂಗಾಧರ ರಾವ್ ದೇಶಪಾಂಡೆ ಅವ್ರನ್ನ. ಅದರ 24ನೇ ಪ್ರಶ್ನೆ, ಭಾರತದ ಪ್ರಥಮ ದಂಡನಾಯಕರಾಗಿದ್ದವರು ಕರ್ನಾಟಕದವರು ಯಾರಂದ್ರೆ ಜನರಲ್ ಕರಿಯಪ್ಪ ಅವರು. ಇನ್ನು ಅದೇ ರೀತಿ 25ನೇದು, ಮೈಸೂರು ಅರಸರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಶ್ರೀರಂಗಪಟ್ಟಣ. ಅದರ 26ನೇದು, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದ್ರೆ ಕೆ ಸಿ ರೆಡ್ಡಿ ಅವರು. ಅದೇ ರೀತಿ 27ನೇದು, ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದ ಸ್ಥಳ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರ್ತದೆ. ಇನ್ನು ಅದೇ ರೀತಿ 28ನೇದು, ಜಯ ಭಾರತ ಜನನೀಯ ತನುಜಾತೆ ಬರೆದವರು ಯಾರು ಅಂತ ಕೇಳಿದ್ರಲ್ಲಿ ಕುವೆಂಪು ಅವರು ಕಂಡು ಬರ್ತಾರೆ. ಈ ರೀತಿಯಾಗಿ ಹಿಂದಿನ ಅವಧಿಯೊಳಗೆ ನಾನು ಕರ್ನಾಟಕದ ಹಲವು ವಿಷಯಗಳು ವಿವರಿಸಿದ್ದೆ. ಅದರಲ್ಲಿ ಒಂದಿಷ್ಟು ಉಳಿದ ಭಾಗವನ್ನು ಹಿಂದಿನ ಅವಧಿಯೊಳಗೆ ನಾನು ಇಲ್ಲಿ ವಿವರಿಸಿದೆ. ಅಂದರೆ ಬರ್ತಕ್ಕಂಥದ್ದು ಟೋಟಲಿ 28 ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೀನಿ. ಕರ್ನಾಟಕದ ಬಗ್ಗೆ ಇನ್ನುಳಿದ ಮಾಹಿತಿ ಬಗ್ಗೆ ಇಲ್ಲಿ ನಾನು ಕೊಟ್ಟಿದ್ದೀನಿ. ಹಾಗಾಗಿ ನಾನು ಈಗಾಗಲೇ ಹೇಳಿದೆ, ಅರ್ಥಶಾಸ್ತ್ರದ ಜೊತೆ ಉಳಿದಂಥ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನಲ್ಗೆ ಪ್ರಥಮವಾಗಿ ಯಾರು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.